ನನ್ ಮಗ ನಿನ್ ಹತ್ರ ಇದ್ದಾನ? ಹೌದಮ್ಮ, ಅವತ್ತು ನನ್ನ ಮಗಳ ಮಾಂಗಲ್ಯ ಕಾಪಾಡೋಕ್ಕೋಸ್ಕರ ನನ್ನ ಮಾಂಗಲ್ಯ ತೆಗೆದು ಅಂತ ಪಾಪ ಮಾಡಿದೆ. ಅದಕ್ಕೆ ಶಿಕ್ಷೆಯಾಗಿ ನನ್ನ ಗಂಡನ ಕಳ್ಕೊಂಡೆ. ಪಾಪಿ ಚಿರಾಯು ಅಂತಾರಲ್ಲ, ಅದಕ್ಕೆ ನಾನು ಇಷ್ಟು ದಿವಸ ಬದುಕಿದ್ದೀನಿ. ನಿಮ್ಮ ಮಗ ನಮ್ಮ ಹತ್ರ ಇದ್ದಾನೆ, ನಮ್ಮ ಬಡತನದ ಜೀವನದಲ್ಲೇ ಬದುಕ್ತಾ ಇದ್ದಾನೆ. ಈ ಮಧ್ಯೆ ನೀವು ನನಗೆ 2-3 ಸಲ ಸಿಕ್ಕಿದಾಗ ನಿಮ್ಮ ಮಗನ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ನಿಮ್ಮ ಮನೆವರೆಗೂ ಬಂದು ಹೇಳೋಕ್ ಧೈರ್ಯ ಇಲ್ಲದೆ ವಾಪಸ್ ಹೊರಟೋದೆ. ಇದೆಲ್ಲ ನಿಜನೇ ಅಮ್ಮ, ಇದೇ ನಿಜ. ಶ್ರೀಮಂತರು ಮನೆ ಮಗು ಬಡವ್ರ ಮನೇಲಿ ಬದುಕಬೇಕು ಅಂತ ನಿಮ್ ಮಗನ ಹಣೆ ಬರದಲ್ಲಿ ಬರ್ದಿದ್ಯೇನೋ. ಬಂಜೆಯಾಗೆ ಇರ್ದೇನೆ ನಿಮ್ ಮಗನಿಗೆ ತಾಯಿಯಾಗಿ ಬದುಕಬೇಕು ಅಂತ ನನ್ನ ಮಗಳು ಹಣೆಯಲ್ಲಿ ಬರ್ದಿದ್ಯೇನೋ. ಇಪ್ಪತ್ತೈದು ವರ್ಷದಿಂದ ಮಗನ ವಿಷಯದಲ್ಲಿ ನೋವು ಅನುಭವಿಸ್ಬೇಕು ಅಂತ ನಿಮ್ ಹಣೆಯಲ್ಲಿ ಬರ್ದಿತ್ತೋ ಏನೋ. ಹಾಗೆ ಎಲ್ಲ ನಡೆದೋಯ್ತು. ನಡೆದಿದ್ದೆಲ್ಲ ಹಾಗೆ ಮರ್ತೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕ್ಷಮಿಸ್ದೇ ಇರೋ ಪಾಪ ಮಾಡಿದ್ದೀನಿ ಅಂತ ಗೊತ್ತು. ಆದ್ರೂ ನೀವು ದೊಡ್ಡ ಮನ್ಸು ಮಾಡಿ ನನ್ನನ್ನ ಕ್ಷಮಿಸ್ಬಿಡಿ. ಅತ್ತೆ, ನಿಮ್ ಮಗನ್ ಹುಡ್ಕೋ ಪ್ರಯತ್ನದಲ್ಲಿ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ತುಂಬಾ ಆರೋಪಗಳು ಮಾಡಿದ್ರಿ, ಅದನ್ನು ಕೂಡ ನಾನು ಎದುರಿಸಿದ್ದೀನಿ. ಕೊನೆಗೆ ನಿನ್ನೆ ದೇವಸ್ಥಾನದಲ್ಲಿ ಯಾಗ ಮಾಡಿ ಸೂರಮ್ಮ ಅವ್ರ ಬಗ್ಗೆ ರಾಜಿ ಅವ್ರ ಮುಖಾಂತರ ತಿಳ್ಕೊಳ್ಳೋದಕ್ಕಾಯ್ತು. ಇಲ್ಲಿಗೆ ಎಲ್ಲರನ್ನೂ ಕರ್ಸೋಕಾಯ್ತು. ಬೆಳ್ಳಿ ಕಾಯಿನ್ ಕಾನ್ಸೆಪ್ಟ್ ಇಂದ ಸಿಸಿ ಕ್ಯಾಮೆರಾಗಳ ಸೆಟಪ್ ಇಂದ ಸೂರಮ್ಮ ಅವ್ರನ್ನ ಕಂಡುಹಿಡಿಯೋದಕ್ಕಾಯ್ತು. ನಿಮ್ಮನ್ನ ನೋಡಿ ಭಯಪಟ್ಟು ಓಡೋದ ಈ ಸೂರಮ್ಮ ಅವರೇ ನಡೆದಿರೋದೆಲ್ಲದಕ್ಕೂ ಕಾರಣ. ಈಗ ನಿಮ್ಗೆ ನಿಮ್ ಮಗನ ಬಗ್ಗೆ ಪೂರ್ತಿ ವಿವರಗಳು ಅರ್ಥ ಆಯ್ತು ಅಲ್ವಾ ಅತ್ತೆ? ವಿವರ ಎಲ್ಲ ಓಕೆ. ಅತ್ತೆಯವ್ರ ಮಗ ಎಲ್ಲಿದ್ದಾನೆ? ಆ ವ್ಯಕ್ತಿ ಕೂಡ ಹೊರಗಡೆ ಇದ್ದಾನಾ? ಎಲ್ರನ್ನೂ ಒಂದೇ ಸರಿ ತೋರಿಸ್ದೇನೆ ಒಂದೊಂದೇ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಿದ್ದಾಳೆ. ಇನ್ಯಾಕ್ ಲೇಟ್ ಮಾಡ್ತಿರೋದು? ಮಗನ್ನು ಕೂಡ ಕರೀರಿ. ನನ್ನ ಮಗನ ಹತ್ರ ನಾನೇ ಹೋಗ್ತೀನಿ. ಕಂದ, ವೇದಾವತಿಯವರೇ, ನಿಮ್ ಮಗ ಹೊರಗಡೆ ಇಲ್ಲ. ಊರಿಗೆ ಹೋಗಿದ್ದಾನೆ. ನಾಳೆ ಬಂದ್ಬಿಡ್ತಾನೆ. ನಾನ್ ತಕ್ಷಣ ನನ್ ಮಗನ್ ನೋಡ್ಬೇಕು. ತಕ್ಷಣ ಫೋನ್ ಮಾಡಿ ಕರ್ಸು, ಇಲ್ಲಾಂದ್ರೆ ನನ್ನ ಹತ್ರ ಮಾತಾಡ್ಸು ಸೂರಮ್ಮ. ಇಷ್ಟು ವರ್ಷದಿಂದ ಕಾದಿದ್ದೀರಾ, ಇನ್ನೊಂದಿನ ಸುಮ್ಮನೆ ಇದ್ಬಿಡಿ. ನಾಳೆ ನಿಮ್ ಮಗನ ನಾನೇ ಕರ್ಕೊಂಡ್ ಬರ್ತೀನಿ. ಅಷ್ಟೊಂದು ತಾಳ್ಮೆ ನನಗಿಲ್ಲ. ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ನನ್ ತಕ್ಷಣ ನನ್ ಮಗನ್ ನೋಡೋ ಹಾಗೆ ಮಾಡು. ಅವನು ಬದುಕಿದ್ದಾನೆ ಅಂತ ಗೊತ್ತಾದ ಕ್ಷಣದಿಂದ ಅವನು ನೆನ್ಸ್ಕೊಳ್ತಾ ಇರೋ ಕ್ಷಣನೇ ಇಲ್ಲ. ಎಲ್ಲಿದ್ದಾನೆ, ಯಾವ ಊರಿಗೆ ಹೋಗಿದ್ದಾನೆ ಅಂತ ಹೇಳು, ನಾವೇ ಅಲ್ಲಿಗೆ ಹೋಗ್ತೀವಿ. ಅವನ ಹತ್ರ ನಿಮ್ ಬಗ್ಗೆ ನಾನು ಏನೂ ಹೇಳಿಲ್ಲ. ಅವನ್ ಬರ್ತಿದ್ದ ಹಾಗೆ ನಿಧಾನವಾಗಿ ನಡೆದಿದ್ದನ್ನೆಲ್ಲ ಹೇಳಿ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಸತ್ಯನ ಕೇಳಿ ಭಯ ಪಡ್ತಾನೆ. ದಯವಿಟ್ಟು ನಾಳೆವರೆಗೂ ಕಾಯ್ತಾ ಇರಿ. ನೀವು ಹೊರಡ್ಬೋದು. ನಾಳೆ ಬೇಗ ಅವರನ್ನ ಕರ್ಕೊಂಡು ಬನ್ನಿ. ಇನ್ನೊಂದ್ಸಲ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನೇನ್ ಬರ್ತೀನಮ್ಮ.
ಮಾತನ್ನ ಉಳಿಸ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಮಾತನ್ನ ಉಳಿಸ್ಕೊಳ್ಳಿ. ಲಾಯರ್ ಅವರೇ, ನಾನೇ ಗೆದ್ದೆ. ಇನ್ನು ನಾನು ವಿವಾಹ ಬಂಧನನ ರದ್ದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಗಂಡ ನನಗೆ ಸ್ವಂತ. ನೀವು ಹೊರಡ್ಬೋದು. ವೇದವತಿ ಅವರೇ, ಏನಿದು? ಇದನ್ನೆಲ್ಲ ನೀವು ನಂಬ್ತೀರಾ? ಇದ್ರಲ್ಲಿ ಸುಳ್ಳು, ಮೋಸ, ನಂಬಿಕೆ ದ್ರೋಹ ಯಾವುದು ಇಲ್ಲ ಗೌತಮಿ ಅವರೇ. ನಾನು ಪೂರ್ತಿಯಾಗಿ ನಂಬ್ತಿದ್ದೀನಿ. ಬಂದಿರೋರು ಸಂಬಂಧ ಇಲ್ದಿರೋರಾಗಿದ್ರೆ ಅನುಮಾನ ಪಡ್ತಿದ್ವೋ ಏನೋ. ಇದ್ರಲ್ಲಿ ಅನುಮಾನ ಪಡೋದಕ್ಕೆ ಏನೂ ಇಲ್ಲ. ಲಾಯರ್ ಸರ್, ನೀವಿನ್ ಹೊರಡಿ. ಈ ಅಗ್ರಿಮೆಂಟ್ ಪ್ರಾಸೆಸ್ನ ಇನ್ ಮುಂದೆ ನಿಲ್ಲಿಸ್ಬಿಡೋಣ ಶೇಖರ್ ಅವರೇ. ನನ್ನ ಟಾಸ್ಕ್ ಆಗೋಯ್ತು. ನಿಮ್ಮ ಮಗ ನಾಳೆ ಬರ್ತಿದ್ದ ಹಾಗೆ ಎಲ್ಲ ಮುಗ್ದೋಗುತ್ತೆ. ನನ್ನ ಗಂಡನ್ನ ನನ್ನಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ. ಮನೇಲಿ ಮಾತಾಡಬೇಕಾಗಿರೋ ವಿಷಯಗಳು ಇನ್ನೂ ಸ್ವಲ್ಪ ಇದೆ. ಅದನ್ನು ಕೂಡ ಸದ್ಯದಲ್ಲೇ ಕಂಪ್ಲೀಟ್ ಮಾಡ್ತೀನಿ. ನನ್ನ ಹೆಂಡತಿ ಇಷ್ಟು ದೊಡ್ಡ ವಿಜಯನ ಸಾಧಿಸಿದಾಳೆ. ಥ್ಯಾಂಕ್ಸ್ ಹೇಳಬೇಕು ಅಂತ ನಿಮ್ ದೊಡ್ಡ ಮನ್ಸುಗಳಿಗೆ ಅನ್ನಿಸ್ತಾ ಇಲ್ವಾ? ಬಹುಶಃ ನಾಳೆ ನಮ್ಮ ಅಣ್ಣನ್ ನೋಡಿದ್ಮೇಲಾದ್ರೂ ಅನ್ಸುತ್ತೇನೋ, ನೋಡೋಣ. ಮೈ ವೈಫ್ ಅವನಿ ಈಸ್ ವೆರಿ ನಾವು ಮಾತಾಡ್ಕೊಳ್ಳೋಣಂತೆ. ನೀವಿನ್ನು ಹೊರಡಿ. ಒಟ್ನಲ್ಲಿ ಅವನಿ ಸಾಧಿಸ್ಬಿಟ್ಲು. ನಾಳೆ ಹೊಸ ಮಗನ ಎಂಟ್ರಿಯಿಂದ ಹೊಸ ಕತೆ ಶುರುವಾಗುತ್ತೆ. ಅದರಲ್ಲಿ ಎಷ್ಟು ಟ್ವಿಸ್ಟ್ ಇರುತ್ತೋ. ನಿಹಾರಿಕಾ, ಇದನ್ನ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? 10 ದಿನದಿಂದ ಆ ಕ್ಯಾಲೆಂಡರ್ನ ಫಾಲೋ ಮಾಡ್ತಿದ್ಯಾ. ಕೊನೆಗೆ ಅವನಿ ನಿನ್ ಕ್ಯಾಲೆಂಡರ್ನೇ ಹರಿದಾಕಿದ್ಲು. ಪಾಪ ಹುಡುಗಿಗೆ ಫ್ರಸ್ಟ್ರೇಷನ್. ಇಷ್ಟು ಕಾಲ ಆದ್ಮೇಲೆ ನನ್ನ ಮಗನ್ನ ನನ್ನ ಹತ್ರ ಸೇರಿಸ್ತಿದ್ಯಾ. ನನ್ನ ಮಗನ್ನ ಯಾವಾಗ ನೋಡ್ತೀನೋ ಅಂತ ಈ ಅಮ್ಮನ ಮನ್ಸು ಒದ್ದಾಡ್ತಾ ಇದೆ ಅಮ್ಮ. ನನ್ನ ಮಗನ ರೂಪ ನೋಡಿ ನಾನು ಆನಂದ ಪರವಶ ಆಗ್ಬೇಕು. ಈ ರಾತ್ರಿ ಬೇಗ ಕಳಿಬೇಕು. ನನ್ಗಿನ್ನು ನಿದ್ರೆ ಬರಲ್ಲ ತಾಯಿ. ನನ್ನ ಕಡೆಯವ್ರ ಹತ್ರ ಹೆಡ್ ನರ್ಸ್ ರಾಜಿನ ಕಿಡ್ನಾಪ್ ಮಾಡಿಸಿದ್ದೆ. ಅವ್ರ ಕೈಯಿಂದ ರಾಜಿ ಹೇಗ್ ತಪ್ಪಿಸ್ಕೊಂಡ್ಲು? ಆ ರೌಡಿಗಳಿಗೆ ಫೋನ್ ಮಾಡ್ತಿದ್ರೆ ಕನೆಕ್ಟು ಆಗ್ತಿಲ್ಲ. ಅವ್ರ ಕಡೆಯಿಂದ ಕೂಡ ಫೋನ್ ಇಲ್ಲ.
ಗರ್ವ ಎರಡೂ ಜಾಸ್ತಿ ಆಯ್ತು. ಸ್ವಲ್ಪ ಕಡಿಮೆ ಮಾಡ್ಕೊ. ನನ್ನ ಅತ್ತೆ ಮಗ ಕಾಣಿಸ್ಬಾರ್ದು, ಸಿಗ್ಬಾರ್ದು ಅಂತ ತುಂಬಾ ಪ್ರಯತ್ನ ಮಾಡ್ದೆ. ಎಲ್ಲಾನು ರಿವರ್ಸ್ ಆಯ್ತು. ನೀನು ಯಾವ ವಿಷಯಕ್ಕೆ ಹೆಚ್ಚು ಶಾಕಿಂಗ್ ಅಲ್ಲಿದ್ಯಾ ಅಂತ ಹೇಳ? ನಿನ್ ಕಡೆಯವ್ರ ಹತ್ರ ನೀನ್ ಕಿಡ್ನಾಪ್ ಮಾಡ್ಸಿರೋ ರಾಜಿ ಹೊರಗಡೆ ಹೇಗ್ ಬಂದ್ಲು ಅನ್ನೋ ವಿಷಯಕ್ಕೆ ತಾನೇ ಹೇಳ್ತೀನಿ. ನಿಂಗೆ ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ರಾಜಿ ಅವ್ರನ್ನ ದೇವಸ್ಥಾನದ ಹತ್ರ ಬನ್ನಿ ಅಂತ ಹೇಳೋಕೆ ನಾನು ಪದೇ ಪದೇ ಕಾಲ್ ಮಾಡ್ತಿದ್ರೆ ಅವ್ರು ಆನ್ಸರ್ ಮಾಡಲಿಲ್ಲ. ಅನುಮಾನ ಬಂದು ಎನ್ಕ್ವೈರಿ ಮಾಡಿಸ್ದೆ. ಮನೇಲಿ ಇಲ್ಲ ಅನ್ನೋ ವಿಷಯ ಗೊತ್ತಾಯ್ತು. ಆಗ ನಂಗೆ ಗೊತ್ತಿರೋ ಪೊಲೀಸ್ ಅವ್ರ ಮುಖಾಂತರ ಫೋನ್ ಟ್ರ್ಯಾಪ್ ಮಾಡಿಸ್ದೆ. ಪೊಲೀಸರನ್ನ ಆ ಏರಿಯಾಗೆ ಕಳಿಸ್ದೆ. ಯಾರಾದ್ರೂ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಒಬ್ರೊಬ್ರನ್ನು ಕೊಂದ್ಬಿಡ್ತೀನಿ. ಕಾನ್ಸ್ಟೇಬಲ್ಸ್ ಹಿಡ್ಕೊಳ್ಳಿ. ಆ ರೀತಿಲಿ ರಾಜಿಯವರು ಹೊರಗಡೆ ಬಂದ್ರು. ತಕ್ಷಣ ದೇವಸ್ಥಾನದ ಹತ್ರ ಬನ್ನಿ ಅಂತ ಹೇಳ್ದೆ. ನಿನ್ನೆ ನೀವೆಲ್ಲರೂ ನನಗೆ ಒಬ್ಬೊಬ್ಬರಾಗಿ ಒಂದೊಂದು ಮಾತು ಹೇಳ್ಬಿಟ್ಟು ಹೋದ್ಮೇಲೆ ನಾನು ದೇವಸ್ಥಾನದಲ್ಲಿರ್ಬೇಕಾದ್ರೆ ರಾಜಿ ಅವ್ರು ಬಂದ್ರು. ನಿಮ್ಮನ್ ಕಿಡ್ನಾಪ್ ಮಾಡಿಸಿದ್ದು ಬೇರೆ ಯಾರೋ ಅಲ್ಲ, ಆ ನಿಹಾರಿಕಾನೆ. ನಾವು ಆ ವಿಷಯ ಎಲ್ಲ ಆಮೇಲೆ ಮಾತಾಡೋಣ. ಮೊದಲು ನಾವು ಸೂರಮ್ಮ ಅವ್ರನ್ನ ಕಂಡುಹಿಡಿಬೇಕು. ಸೂರಮ್ಮ ಅವರು ಬಂದಿದ್ರೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾನು CC ಕ್ಯಾಮ್ರಾನ ಅರೇಂಜ್ ಮಾಡಿಸಿದ್ದೀನಿ. ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಯಾಗ ಶುರುವಾಗದಿಂದ ಕ್ಯಾಪ್ಚರ್ ಆಗಿರೋ ಫುಟೇಜ್ ಎಲ್ಲಾನು ತೋರಿಸಿ. ಓಕೆ ಮೇಡಮ್. ಇವರೇ ಸೂರಮ್ಮ. ಪಾಸ್ ಮಾಡಿ, ಝೂಮ್ ಮಾಡಿ. ನಾನು ಹಾಕಿರೋ ಪ್ಲಾನ್ ವರ್ಕೌಟ್ ಆಯ್ತು. ಸೂರಮ್ಮ ದೇವಸ್ಥಾನದಲ್ಲೇ ಇರ್ತಾರೆ. ಹುಡ್ಕೊಂಡು ಬನ್ನಿ. ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ ಮೇಡಮ್. ದೇವಸ್ಥಾನ ಎಲ್ಲ ಹುಡುಕ್ಬೇಕಾದ್ರೆ ಸೂರಮ್ಮ ಅವರು ಕಾಣಿಸ್ಕೊಂಡ್ರು. ಆಗಿದ್ದೇನೋ ಆಗೋಯ್ತು. ಅದ್ರ ಬಗ್ಗೆ ನೋವು ಪಡೋ ಬದಲು ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡೋಣ. ತಾಯಿ ಮಗನ್ನ ದೂರ ಮಾಡಿ ಆ ಪಾಪನ ನಿಮ್ ತಲೆ ಮೇಲೆ ಹಾಕೋಬೇಡಿ. ಸೂರಮ್ಮ, ಪಾಪನ ತೊಳ್ಕೊಳ್ಳೋ ಅವಕಾಶ ಕೆಲವ್ರಿಗೆ ಮಾತ್ರ ಬರುತ್ತೆ. ನಾನು ಅದಕ್ಕೆ ಇವರಿಗೆ ನಾನು ಸಹಾಯ ಮಾಡ್ತಿದ್ದೀನಿ. ನೀನು ಮಾಡ್ತೀನಮ್ಮ. ವೇದವತಿಯವ್ರಿಗೆ ನಾನು ಯಾಕೆ ಕಣ್ಣೀರು ಹಾಕ್ಸ್ಬೇಕು? ನೀವು ಹೇಳ್ದಾಗೆ ತಾಯಿ ಮಗುನ ಒಂದು ಮಾಡೋಣ. ಆ ರೀತಿ ಪ್ರತಿ ಒಂದು ಸ್ಟೆಪ್ಪನ್ನು ನಾನು ತುಂಬಾ ಹುಷಾರಾಗಿ ಇಡ್ತಾ ಹೋದೆ. ಕೊನೆಗೆ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ದೆ. ನಂದು ಯಾವಾಗ್ಲೂ ಕೊನೆ ನಿಮಿಷದ ಗೆಲುವೇ ಹೊರತು ಸೋಲು ಅನ್ನೋದೇ ಇಲ್ಲ ಅಂತ ಹೇಳ್ತಾನೆ ಇರ್ತೀನಲ್ವ ನಿಹಾರಿಕಾ. ನೀನೇ ಅರ್ಥ ಮಾಡ್ಕೊಂತಾ ಇಲ್ಲ. ಹೇಗಿದೆ? ಶಾಕ್ ಅಂತೂ ಸೂಪರ್ ಅಲ್ವಾ? ನಿನ್ ಬಗ್ಗೆ ನಾನು ಮನೇಲಿ ಎಲ್ರ ಮುಂದೆ ಯಾಕೆ ಓಪನ್ ಆಗಿ ಹೇಳಿಲ್ಲ ಗೊತ್ತಾ? ನನ್ ಗೇಮ್ ಇನ್ನೂ ಪೂರ್ತಿ ಆಗಿಲ್ಲ. ಅತ್ತೆಯವರಂತ ಅದ್ಭುತವಾದ ಜಾತಕನ ಹೊಂದಿರೋ ನೀನು
ಈ ಮನೆಯ ಆಚಾರಗಳನ್ನ ಸಂಪ್ರದಾಯಗಳನ್ನ ಮುಂದುವರ್ಸೋದಿಲ್ಲ ಅಂತ, ಅದಕ್ಕೆ ನಿನಗೆ ಸ್ವಲ್ಪನೂ ಅರ್ಹತೆ ಇಲ್ಲ ಅಂತ ಎಲ್ಲರೂ ತಿಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಅದು ನನ್ನ ಟಾರ್ಗೆಟ್. ನಾಳೆ ನಮ್ಮ ಅತ್ತೆ 2ನೇ ಮಗ ಬರ್ತಾರೆ. ಅಲ್ಲಿವರೆಗೂ ಬರ್ತಾನೆ ನನ್ನ ರಾಜ ನಾಳೆಗೆ ಅಂತ ಹಾಡ್ ಹಾಡ್ತಾ ಕೂತಿರು. ಅವರಿಗೋಸ್ಕರ ಕಾಯ್ತಿರು. ಬಾಯ್ ಬೇಬಿ. ಹತ್ತು ದಿನಗಳಾದ್ಮೇಲೆ ಎಲ್ಲ ಈ ಥರ ರಿವರ್ಸ್ ಆಗೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನ ಅಂತ್ಯ ನೋಡ್ತೀನಿ ಅವನಿ, ನಿನ್ನ ಅಂತ್ಯ ನೋಡ್ತೀನಿ. ಅಣ್ಣ 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 ಆಗಲ್ಲ, ಬೇಡ ಅಂತ ಆಗಲ್ಲ. ಹೇಳಿ ಅಣ್ಣ. ಪ್ಲೀಸ್ ಅಣ್ಣ. ಪ್ಲೀಸ್ ಅಣ್ಣ. ಏನ್ರೋ ಮುಖ ನೋಡ್ತಿದ್ದೀರಾ? ಸಾಮಾನ್ಯ ಹೊರಗಡೆ ಬಿಸಾಕಿ. ಬೇಡ ಅಣ್ಣ, ಪ್ಲೀಸ್ ಬೇಡ ಅಣ್ಣ. ಒಂದು ವಾರ ನಮಗೆ ಟೈಮ್ ಕೊಡಿ ಪ್ಲೀಸ್ ಅಣ್ಣ. ಅಣ್ಣ. ಈ ನಾಟಕ ನನ್ನ ಹತ್ರ ಕೆಲಸ ಮಾಡಲ್ಲ. ಇಂಥದ್ದು ತುಂಬಾ ನೋಡಿದ್ದೀನಿ. ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ನಿನ್ನ ಮಗ ನನ್ನ ಹತ್ರ 2 ಲಕ್ಷ ತಗೊಂಡಿದ್ದಾನೆ. ಇವತ್ತು ದುಡ್ಡು ಕೊಡೋವರೆಗೂ ಬಿಡೋದಿಲ್ಲ. ಅವನು ಮಾಡಿರೋ ಸಾಲನ ನಮ್ಮ ಹತ್ರ ತೀರ್ಸೋ ಅನ್ನೋದು ನ್ಯಾಯ ಅಲ್ಲ ಅಣ್ಣ. ತಂದೆ ಮಾಡಿರೋ ಸಾಲನ ಮಗ ತೀರಿಸ್ಬೇಕು, ಮಗ ಮಾಡಿರೋ ಸಾಲನ ತಂದೆ ತೀರಿಸ್ಬೇಕು. ಅವನು ಊರಲ್ಲಿ ಇಲ್ಲ ಅಣ್ಣ. ಅವನು ಬರ್ತಿದ್ದ ಹಾಗೆ ನಿಮ್ ದುಡ್ಡನ್ನ ಏರ್ಪಾಡು ಮಾಡಿಸ್ತೀನಣ್ಣ. ಅದೆಲ್ಲ ಆಗಲ್ಲ. ಅವನು ನನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂತ ತಗೊಂಡಿಲ್ಲಣ್ಣ, ಅವನ್ ಚಟಕ್ಕೆ ಅಂತ ತಗೊಂಡಿರೋದು. ಅದೆಲ್ಲ ನನಗೆ ಅನವಶ್ಯಕ ನಾಗಯ್ಯ. ಕಿಟ್ಟುನ ನಾಳೆ ವೇದವತಿ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮೊದಲು ನಡೆದಿರೋ ವಿಷಯನೆಲ್ಲ ನನ್ನ ಮಗಳು ಅಳಿಯಂದ್ರಿಗೆ ಹೇಳ್ಬೇಕು. ಅಣ್ಣ ಅರ್ಥ ಮಾಡ್ಕೊಂಡ. ಇವ್ರಿಗೆ ಆರೋಗ್ಯ ಸರಿ ಇಲ್ಲ ಅಣ್ಣ. ಈ ಸಮಯದಲ್ಲಿ ನಮಗ್ ತೊಂದರೆ ಕೊಡ್ಬೇಡ ಅಣ್ಣ. ನಿಮ್ ಮಗ ಕಿಟ್ಟು ಮೋಸಗಾರ. ಅವನನ್ನ ನಾನು ಹೇಗ್ ನಂಬೋದು? ಯಾದಗಿರಿ, ಏನಪ್ಪ ಯಾದಗಿರಿ? ನನ್ನ ಮೊಮ್ಮಗ ನಾಳೆ ಬಂದ್ಬಿಡ್ತಾನೆ. 1 ವಾರದೊಳಗೆ ನಿಮ್ಮ ಹಣನೆಲ್ಲ ತೀರಿಸ್ಬಿಡ್ತಾನೆ. ಒಂದು ಅವಕಾಶ ಕೊಟ್ಟು ನೋಡಪ್ಪ. ಇಷ್ಟೆಲ್ಲ ಕೇಳ್ತಿರೋದಕ್ಕೆ ಇದೇ ಕೊನೆ ಸರಿ, ಇದೇ ಕೊನೆ ಮಾತು. 1 ವಾರದಲ್ಲಿ ನಾನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕತೆ ಬೇರೆ ಲೆವೆಲಲ್ಲಿ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಲೇ ಮಲೇಶ, ಬಾರ ಹೋಗೋಣ. ಕಿಟ್ಟು ಸಾಲ ತೀರಿಸ್ತಾನೆ ಅಂತ ತಾಯಿ ಮಗಳು ಮಾತು ಕೊಟ್ಟಿದ್ದೀರಾ. ಅವ್ನು ಹೇಗ್ ತೀರಿಸ್ತಾನೆ ಅನ್ಕೊಂಡಿದ್ದೀರಾ? ನಾನು ಆಟೋ ಮಾರ್ತಾನ, ನಾನು ಕಿಡ್ನಿ ಮಾರ್ತಾನ? ಛೇ ಛೇ, ಒಬ್ಬ ದರಿದ್ರನ್ನ ಹೆತ್ತಿದ್ಯಾ. ಕಿಟ್ಟು ಬಗ್ಗೆ ಹಾಗೆ ಮಾತಾಡ್ಬೇಡಿ ಅಳಿಯಂದ್ರೆ. ಮೊಮ್ಮಗನ್ನ ದರಿದ್ರ ಅಂತ ಹೇಳಿದ್ದಕ್ಕೆ ನಿನ್ ಕೋಪ ಬಂತಲ್ಲ? ಅವನ್ ದರಿದ್ರ ಅಲ್ಲದೆ ಶ್ರೀಮಂತನ? ಶ್ರೀಮಂತರ ಮನೆಯಲ್ಲಿ ಹುಟ್ಟಿದನ? ಅವನ್ ದುಡ್ಡು ಅರೇಂಜ್ ಮಾಡ್ಲಿಲ್ಲ ಅಂದ್ರೆ ಆ ಯಾದಗಿರಿ ಮತ್ತೆ ಮನೆಗೆ ಬರ್ತಾನೆ. ಅವಾಗೇನ್ ಮಾಡ್ತೀರಾ? ನಮ್ ಕಿಟ್ಟು ಏನಾದ್ರೂ ಒಂದ್ ಮಾಡ್ತಾನ್ ಬಿಡಿ. ಅವನು ನೋಡಿ ರೂಪಾಯಿ ಕೂಡ ಯಾರು ಬಂಡವಾಳ ಕೊಡಲ್ಲ ಕಣೆ. ಮಗನ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಹೀಗ್ ಮಾತಾಡ್ತಾ ಇದೆಯಲ್ಲೇ. ಒಬ್ಬ ಚಂಡಾಲನಿಗೆ ಜನ್ಮ ಕೊಟ್ಟಿದ್ದೀಯಾ. ಅಳಿಯಂದ್ರೆ, ಕಿಟ್ಟು ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಅಲ್ಲ, ನೀವ್ಯಾಕೆ ಅವನ ಪರ ವಹಿಸ್ಕೊಂಡು ಬರ್ತಿದ್ದೀರಾ? ಯಾಕೆ ಅಂದ್ರೆ ಅವನ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ. ಅವನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ. ನಮ್ಮ ಮಗನ್ ಬಗ್ಗೆ ನಮಗ್ ಗೊತ್ತಿಲ್ಲ ಅಂದ್ರೆ ಏನಮ್ಮ? ಏನ್ ಮಾತಾಡ್ತಿದೀಯ ನೀನು? ನಾನ್ ನಿಮ್ ಹತ್ರ ಕೆಲವು ವಿಷಯಗಳನ್ನ ಹೇಳ್ತೀನಿ. ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಕಿಟ್ಟು ನಿಮ್ಗೆ ಹುಟ್ಟಿದ ಮಗ ಅಲ್ಲ. ಕಿಟ್ಟು ದರಿದ್ರದವನಲ್ಲ. ಊಟಕ್ಕೆ ಗತಿ ಇಲ್ದೇ ಇರೋನಂತೂ ಅಲ್ವೇ ಅಲ್ಲ. ಇಷ್ಟಕ್ಕೂ ಅವನು ನಮ್ ಜೊತೆ ಬದುಕ್ಬೇಕಾದವನೇ ಅಲ್ಲ. ಅವನು ಕೋಟ್ಯಾಧಿಪತಿಗಳ ಮಗ. ಏನಮ್ಮ ನೀನ್ ಹೇಳ್ತಿರೋದು? ನಿಮ್ಮಮ್ಮ ಬಿಸಿಲಲ್ಲಿ ಬಂದಿದ್ದಾಳಲ್ಲ, ತಲೆ ಕೆಟ್ಟು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ ಸರೋಜ.